really a nice Warner, sir. It's a good one. ಓ ಥ್ಯಾಂಕ್ ಯು Okay. ನೋಡಿ ಇದು ಇದಲ್ವಾ ನಿಜವಾದ ಇದಂದ್ರೆ ಅಂದ್ರೆ ಇದು ಬಹಳ ಕೇಳಕ್ ರೇರ್ ಆಕ್ಚುಲಿ. ಯೂಶಲಿ ಕ್ವಶನ್ ಕೇಳೋ ಮೂಡಲ್ಲಿ ಹೇಳ್ತಾರೆ. ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ, ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಲ್ಲ ಸರ್, ನಾನೆಲ್ಲೋ ಒಂದು ಇಂಟರ್ವ್ಯೂಲಿ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದ್ ಕಡೆ ಎಲ್ಲೋ ಒಂದು 5 ವರ್ಷದ ಹಿಂದೆ ಒಬ್ಬ ಪ್ರೆಸ್ ಅವ್ರು ನನ್ನ ಕೇಳ್ತಾರೆ, ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ, ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ, ಪ್ರೆಸ್ ಅವ್ರು ಆಗ್ತೀರಾ, ನೀವು ಪತ್ರಕರ್ತರಾಗ್ತೀರಾ ಅಂತ. ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ. ಸರ್, ವಿ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ ಸರ್. ಥ್ಯಾಂಕ್ ಯು. ಓಕೆ, ಒಂದು ಸರ್ ನಾವು ಒಂದು ನೋಡಿದ್ದು, ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡು ಬರ್ತಾ ಇದ್ರಿ, ಆ ಸಿಗ್ನೇಚರ್ ಸ್ಟೈಲೇ ಹೊಟ್ಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ. ಸೊ ಆರ್ ಯು ರೆಡಿ ಟು, ಅಂದರೆ ಆಡಿಯನ್ಸ್ಗೆ ನಾಮ ಹಾಕಕ್ಕೆ ರೆಡಿ ಆಗಿದ್ದೀರಾ ಅಂತ ಒಂದು ನೋಡ್ಕೊಳ್ಳಿ. ಕನ್ನಡಿಲಿ ನೋಡ್ಕೊಂಡ್ ಬಂದಿಲ್ವ ನೀವು? ಓಕೆ, ಕಮಿಂಗ್ ಟು ವಾರ್ನರ್, ಆ್ಯಕ್ಚುಲಿ ಒಂದೇನಂದರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್, ದ ಗೌರ್ಮೆಂಟ್. ನೀವು ಈ ಥರನೇ ಗೌರ್ಮೆಂಟ್ ಮುಂದುವರೆದ್ರೆ ನಿಮಗೆ ಬಾಳೆಹಣ್ಣು ಖರೀದಿ ಮಾಡೋಕ್ಕೂ ಕಾಸಿರಲ್ಲ, ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ಕೆ ಹೊರಟಿದ್ದೀರಾ ಅಂತ ಸಿಂಪಲ್ ಆಗಿ ಹೇಳೋಕ್ಕೆ. ಇಸ್ ದಿಸ್ ದ ಬಾಟಮ್ ಲೈನ್ ಆಫ್ ದಿಸ್ UI? ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್. ಅಲ್ಲ, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಸರ್, ಬಿಕಾಸ್ ದಟ್ ಶೋಸ್ ಲೈಕ್. ಹೇಳಿ, ನಾನು ಏನ್ ಅನ್ಸುತ್ತೋ ತೋರಿಸಿದ್ದೀನಿ, ಇನ್ನು ಅದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ. ಈಗ ನಾನು ಮತ್ತೆ ಹೌದೌದು ಅಂದ್ರೆ ಹೆಂಗಿರುತ್ತೆ? ಪದೇ ಪದೇ ನಾವೇ ಹೇಳ್ತಾ ಇದೀವಿ ಸರ್, ನಿಮ್ಮಿಂದ ತಿಳ್ಕೊಳ್ಳೋದು. ನಿಮ್ಗೆ ಏನ್ ಅನಿಸಿಕೆ? ಬಿಕಾಸ್ ಆರ್ ಯು ಓಕೆ ಆಸ್ ಅನ್ ಆಡಿಯನ್ಸ್, ಇಫ್ ವಿ ಆಸ್ಕ್ ಯು ದಿಸ್ ಕ್ವೆಶನ್ ಏನಂತ ನೀವು ಹೇಳ್ತೀರಾ? ಇದು ದ ಕೈಂಡ್ ಆಫ್, ಅಂದರೆ ಮುಂದೆ ಲೈಕ್ ಇನ್ಫ್ಲೇಷನ್ನು, ಕೋವಿಡ್, ವಾಟ್ ಎವರ್ ಸಿಸ್ಟಮ್, ಏನಂದರೆ ಅಲ್ಲಿ ಎಲ್ಲರೂ ಮೆನ್ ಗೋ ಟು ದ ಮಾಸ್ ಅಂತ ನೀವು ಎಲ್ಲರೂ ಮಾಸ್ಗೆ ಕಳಿಸ್ತಾ ಇದ್ದೀರಾ ಅಂತ ಅಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದರೆ ಬಾಳೆಹಣ್ಣು ತಗೊಳ್ಳೋಕ್ಕೂ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದ್ದೀರಾ. ಸೊ ವಿ ಆರ್ ಆಸ್ಕಿಂಗ್, ಇಸ್ ದಿಸ್ ದ ಯು ಆರ್ ಟಾರ್ಗೆಟಿಂಗ್, ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ? ಇಲ್ಲ, ಅದು ಕೇಳಿ, ಟ್ವಿಸ್ಟ್ ಈಗಲೇ ಹೇಳ್ಬಿಟ್ರೆ ಏನಿರುತ್ತೆ, ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಈಗ ಇದೇ ಸಿನಿಮಾ ಅನ್ಕೊಂತೀರಾ, ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ, ಆ ಥರ ಅಲ್ವಾ? ಆ ಒಂದು ಥ್ರಿಲ್ ನಾನು ಕಳೆಯಕ್ಕೆ ಇಷ್ಟಪಡಲ್ಲ, ಇಲ್ಲೇ ಹೇಳ್ಬಿಟ್ಟು. ಓಕೆ ಸರ್. ಉಪ್ಪಿ ಸರ್ ನಮಸ್ತೆ. ಇಲ್ಲಿ ಕಾರ್ತಿಕ್, ಪ್ರಜಾ ಟಿವಿಯಿಂದ. ನಮಸ್ಕಾರ ಸರ್. ವಾರ್ನರ್ ಬಹಳ ಪ್ರಸ್ತುತವಾಗಿದೆ, ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ. ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ದಾಟ್ತಾ ಇದೀವಿ. ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್, ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾ? ನಮ್ಮನ್ನು ನಾವು ಕೇಳ್ಕೊಬೇಕು ಎಲ್ಲರೂ. ಇದು ಎಲ್ಲಿವರೆಗೂ ಹೋಗಲ್ವೋ, ನೀವು ಹೇಳಿ, ನೀವು ಮಾಡಿ, ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಏನಂತಂದ್ರೆ, ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ. ಸಹಜವಾಗಿ ಉಪ್ಪಿ ಸರ್ ಸಿನಿಮಾ ಅಂದಾಗ ಡೈಲಾಗ್ಗಳಿಗೂ ಒಂದು ಮಹತ್ವ ಇರುತ್ತೆ. ಒಂದು ಡೈಲಾಗಲ್ಲಿ ಇಡೀ ಸಿನಿಮಾನ ಅರ್ಥ ಮಾಡಿಸುವಂಥ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್. ಈ ಧಿಕ್ಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋಂಥದ್ದು. ಈ ಪವರ್ ಸಿಸ್ಟಮ್ನ ಉಪ್ಪಿ ಸರ್ ಪರ್ಸನಲ್ ಲೈಫಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ? ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ, ಸೋಷಿಯಲ್ ಲೈಫ್ ವಿಚಾರವಾಗಿನೂ ನೀವಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ. ಸೊ ಈ ಸಾಧ್ಯತೆಗಳು, ಅಂದ್ರೆ ನೀವು ತೋರಿಸುವಂಥ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲ ಅರ್ಥ ಆಗಿ ಬದಲಾಗುವಂಥದ್ದಾದ್ರೆ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ. UI ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್? ಅಲ್ಲ, ಇದರಲ್ಲಿ ಒಂದಿದೆ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು. ಬಟ್ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ. ಫುಲ್ ಪಿಕ್ಚರ್ ಹಂಗಿರಲ್ಲ. ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ, ನಿಮ್ಗೆಲ್ಲ ಮಜಾ ಸಿಗುತ್ತೆ, ಎಲ್ಲ ರೀತಿನೂ ಇರುತ್ತೆ. ಬಟ್ ಒಂದು ಎಲಿಮೆಂಟ್ ಇದೆ, ಅದು ಬಹಳ ಕಷ್ಟ ಅರ್ಥ ಆಗೋದು. ಅದು ಯಾರೋ ಒಬ್ರಿಗೆ ಅರ್ಥ ಆದ್ರೆ ಅವ್ರು 10 ಜನಕ್ಕೆ ಹೇಳಲೇಬೇಕು, ಅಷ್ಟು ಮಾತ್ರ ಹೇಳಬಲ್ಲೆ ಸರ್. ರಿಯಲ್ ಲೈಫಲ್ಲಿ ಉಪ್ಪಿ ಸರ್ಗೆ ಪವರ್ ಸಿಕ್ಕರೆ ಏನಾಗುವಂತ ಒಂದು ದೊಡ್ಡ ಡ್ರೀಮ್ ಇದೆ ಸರ್? ಏನ್ ಚೇಂಜ್ ಮಾಡುವಂತ ಚಾಲೆಂಜ್ ಇದೆ ಸರ್? ನಿಮ್ಗೆ ತೋರಿಸಿದಿನಲ್ಲ, ಪವರ್ ಸಿಕ್ಕರೆ ಏನ್ ಮಾಡ್ತೀನಿ ಅಂತ. ಅಲ್ಲ ಸರ್, ಈ ಸಗಡ ಗಡ 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 ಗಡಗ ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್? ಸರ್ ಫೈನಲಿ ಒಂದು ಪ್ರಶ್ನೆ, ನಿನ್ನೆ ಕೂಡ ಸುದೀಪ್ ಸರ್ ಕೇಳಿದ್ವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಸ್ಟಾರ್ಗಳಿಗೆ ಲಕ್ಕಿಯೆಸ್ಟ್ ಅಂತಂದು ರಿಲೀಸ್ ಮಾಡುವಂಥದ್ದ, ಅಥವಾ ನಿಮಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ
ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತಗೊಳ್ತಾ ಇದ್ದೀರಿ ಅನ್ನೋದು? ಇಲ್ಲ ಆ ಥರ ಅಲ್ಲ. ಏನಂದ್ರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆ್ಯಕ್ಚುಲಿ. ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಒಂದು ಇದಿರೋದ್ರಿಂದ ನೋಡಿ ಹಾಲಿಡೇ ಸೀಸನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, 2-3 ಸಿನಿಮಾಗಳು ಬರುತ್ತೆ. ಏನಂದ್ರೆ ಒಂದು ಧೈರ್ಯ. ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ, ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ. 2 ಸಿನಿಮಾ ಅಲ್ಲ 3 ಸಿನಿಮಾ ತಡ್ಕೊಳ್ಳುತ್ತೆ ಅಂತಾನೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬ ಸಿನಿಮಾ ರಿಲೀಸ್ ಮಾಡ್ತಾರೆ. ಆ ಥರ ಅಷ್ಟೇ, ಅದು ಇನ್ನೇನಿಲ್ಲ. ಹಾಯ್ ಸರ್. ಸರ್ ಹಾಂ ಸರ್ ಇಲ್ಲಿ ರಮೇಶ್ ಸರ್ ಟಿ ಹೇಳಿ. ಸರ್ 2010ರಲ್ಲಿ ಸೂಪರ್ ಸಿನಿಮಾ ಬರುತ್ತೆ. ಅದು 2035ಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು. ಹೇಗೆ ಇಲ್ಲಿ 2024ರಲ್ಲಿ ಸಿನಿಮಾ 2040ರಲ್ಲಿ ಹೇಗಿರುತ್ತೆ ಅಂತ. ಈ ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕೂ ಏನಾದ್ರು ಲಿಂಕ್ ಇದೆಯಾ ಅನ್ನೋದು ಸರ್? ಅಲ್ಲ, ಅದು 30 ಅಂತ, ಇದು 40 ಅಂದ್ರೆ ಹೆಂಗ್ ಬೇಕಾದ್ರೆ ಅನ್ಕೊಂಡ್ ನೀವು. ಯಾಕಂದ್ರೆ 10 ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು. ಅಲ್ಲ ಸರ್, ಅಗೇನ್ ಕಂಟಿನ್ಯೂಷನ್ ಇರುತ್ತೆ ಆ ಥರ? ಇಲ್ಲ ಆ ಥರ ಏನಿಲ್ಲ. ಆ ಥರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ. ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಥರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ. ಅದು ಬಿಟ್ಟರೆ ನೀವು ಕರೆಕ್ಟಾಗಿ ನೋಡಿದ್ರೆ ತುಂಬ ಲೇಯರ್ಸ್ಗಳಿರುತ್ತೆ. ಅದರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬ ವಿಷಯಗಳಿರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ, ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ, ಯಾರು ಹೆಂಗೆ ನೋಡ್ತಾರೆ. ಇವಾಗ ನೋಡಿ ಈ ಟೀಸರ್ನ ಒಬ್ಬೊಬ್ರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ, ಆ ಥರ ಅದು. ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ಕೆ ಇಷ್ಟಪಡೋದು. ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಬೇರೆ ಬೇರೆ ಥರನೇ ಇರುತ್ತೆ, ಬೇರೆ ಬೇರೆ ಟಾಪಿಕ್ ಇರುತ್ತೆ. ಅದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ್ಯಕ್ಚುಲಿ. ಸರ್ ಲೋಕೇಶ್ ನ್ಯೂಸ್ ಫಸ್ಟಿಂದ ಸರ್ ಈ ಕಡೆ ಸರ್ ವಾರ್ನರ್ ಅಲ್ಲೇ ವಾರ್ ಇದೆ, ತುಂಬಾ ದೊಡ್ಡ ಎಚ್ಚರಿಕೆ. ಥ್ಯಾಂಕ್ಸ್, ಒಳ್ಳೆ ಕಂಟೆಂಟು. ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊ ಬಂದ್ರೆ ಅದು ಕಲರ್ಫುಲ್ ಟೋನೇ ಬೇರೆ ಇದೆ, ಕಲರ್ ಟಿಂಟೇ ಬೇರೆ ಇದೆ. ಸೊ ಈ ಕಂಟೆಂಟ್ ಬೇರೆ ತರ ಇದೆ. ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್. ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ. ಒಂದಷ್ಟು ಗ್ಲಿಮ್ಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು LED ಇದ್ರಲ್ಲಿ ಬರುತ್ತೆ. ಅಂದ್ರೆ ಜನಗಳು ನೀವು ಸಾಯ್ತಾನೆ ಇರಿ, ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ. ಅಂದ್ರೆ ಬಡವರಾಗಿರ್ಬೇಕು, ನಾವು ಚಂದಮಾಮ ಕತೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ. ಇಲ್ಲ, ನಾನು ಹೇಳೋದಕ್ಕಿನ್ನ ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ. ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನು ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ. ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ. ಅವನ ಎಮೋಷನ್, ಅವನಿದು ನೀವೆಲ್ಲ ನೋಡ್ತೀರಾ, ಖುಷಿ ಪಡ್ತೀರಾ, ನಿಮ್ಮನ್ನು ನೀವು ಆ ಹೀರೋಲ್ಲಿ ನೋಡ್ಕೊತೀರಾ. ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗ್ತಾರೆ, ಒಬ್ಬ ಹೀರೋ ಎದ್ದು ಬಂದರೆ ಫುಲ್ ಖುಷಿಯಾಗಿ ವಿಸಿಲ್ ಹೊಡಿತೀರಾ, ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಆ ರೂಟಲ್ಲೇ ನನಗೆ ಮನಸ್ಸು ಎಳೀತದೆ. ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ. ಮೊದಲನೇ ಸಿನಿಮಾಯಿಂದ ಇವತ್ತರೆಗೂ ಅದು ಅನ್ಸುತ್ತೆ. ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ನಿಮ್ಮ ಕಥೆನೇ ಆಗಿರುತ್ತೆ. ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ. ಅದನ್ನು ಬಿಡೋಕ್ಕಾಗಲ್ಲ, ಯಾಕಂದರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್. ಅದೇ ಆ್ಯಕ್ಚುಲಿ ನಿಮ್ಮನ್ನು ಥಿಯೇಟ್ರಲ್ಲಿ ಕೂರಿಸೋದು. ವಿ ಆಲ್ ನೀಡ್ ಸ್ಟೋರೀಸ್, ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು, ತಿರುವುಗಳು ಬೇಕು, ಎಲ್ಲವೂ ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ. ಆ ಥರ ಇದು. ಉಪ್ಪಿ ಸರ್, ಇಲ್ಲಿ ನವೀನ್ ಸರ್. ಸರ್, ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದ್ರೆ, ಏನನ್ನೂ ಹೇಳದೆ ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನದಲ್ಲಿ. ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು. UI ಅಂತ ಬಂದಾಗ ತುಂಬ ವಿಷಯಗಳನ್ನು ರಿವೀಲ್ ಮಾಡ್ತಾ ಇದ್ದೀರಾ. ಅಂದರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ವಿಡಿಯೋ ಸಾಂಗ್ಗೆ ಬಿಟ್ರಿ, ಈ ಥರದ್ದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋ ಖುಷಿ ಇದೆಯಾ? ತುಂಬ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆ ನಿಮಗೆ? ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇದಕ್ಕೆ ನನಗೆ ಶ್ರೀಕಾಂತ್ಗೆ, ನನಗೆ ನವೀನ್ಗೆ, ನನಗೆ ಮನೋಹರ್ ತುಂಬ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದರೆ ನಾನು ಯಾವಾಗಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸ್ಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ಥರ ಆಗಿದೆ. ಈಗ ಎಲ್ಲ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ. ಅದನ್ನು ಬಿಡಲೇಬೇಕು ಅನ್ನೋ ಥರ ಸಾಂಗ್ಗಳು ಬಿಡ್ತಾರೆ, ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗಲೂ ಅದು ಮನಸ್ಸಿಗೆ ಒಪ್ಪಲ್ಲ. ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರಲ್ಲೇ ಟ್ರೈ ಮಾಡ್ತೀನಿ. ನಾನು ಒಂದೇ ಒಂದು ವಿಷುವಲ್ ತೋರಿಸದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಗೊತ್ತಿಲ್ಲ ಅದು. ಬಟ್ ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದರೆ, ಒಂದು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ. ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನು ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದರೆ, ಈ ಟ್ರೈಲರ್ ಟೀಸರ್ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲ ಊಟನ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟು ಅವ್ರು ಪ್ಲೇಟಲ್ಲಿ ಕೊಟ್ಬಿಟ್ರು, ನೋಡ್ಕೊಳ್ಳಿ ಅಂದರೆ ನನಗೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ? ಇದು ಗೊತ್ತಿಲ್ಲ ನನಗೆ, ಇದು ಪ್ಲಸ್ಸೋ
ಮೈನಸ್ಸೋ ಗೊತ್ತಿಲ್ಲ, ಬಟ್ ಈ ಟ್ರೆಂಡ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಬರಬೇಕು ಅಂದರೆ ಇದು ಮಾಡಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನು ಒಡೆದು ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು. ಆದಷ್ಟು ನಾವು ಅದನ್ನು ಟ್ರೈ ಮಾಡಿದ್ದೀವಿ. ಇದರಲ್ಲಿ ಆದಷ್ಟು ತುಂಬ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದ್ದೀವಿ. ಒಂದೆಲ್ಲೋ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು 15 ಡೇಸೇ ಇರೋದ್ರಿಂದ ನಮಗಿವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ. ಸೊ ಇದು ರಿಲೀಸ್ ಆಗ್ತಿದೆಯಪ್ಪ, ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ಅಂತ ತೋರ್ಸಕ್ಕಾರೆ ನಾವು ಮಾಡಲೇಬೇಕು ಇದನ್ನು. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬ ಪ್ಲಸ್ ಆಗುತ್ತೆ. ಯಾಕಂದರೆ ಈ ಮೈಂಡ್ ಸೆಟ್ಟನ್ನು ನೀವು ಸಿನಿಮಾ ನೋಡಿದಾಗ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಇದನ್ನು ಇದು ಮಾಡಿರೋದು. ಸರ್, ಶಾರದಾ ಇಲ್ಲಿ ಮತ್ತೆ, ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್? ದಟ್ ಕ್ಯಾರೆಕ್ಟರ್ ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು, ನೀವು ಡಿಶುಮ್ ಅಂತ ಇದ್ದೀರಲ್ಲ, ಅದೇ ದ ಡಿಸ್ಟ್ರಾಯರ್. ಅಲ್ಲ, ಕಲ್ಕಿ ಹೆಂಗಿರುತ್ತೆ ಅಂತ ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ? No, whatever you have imagined, What we are you have also seen in the imagining. Telugu film? No, that last time we spoke Nobody about knows. it, sir. No, For us- nobody knows for ಕಲ್ಕಿ us, ಆಗಿರ್ತಾರೆ ಅಂತ. ಅಲ್ಲ, ಉಪೇಂದ್ರ, ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ. ನೋಡಿದ್ರ ನಿಮಗೆ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್. ಅದು ಇದು ಕಲ್ಕಿ. Okay, what is, how much is the character close to you in real life, sir? ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂತ ರೆಬೆಲ್ ನೇಚರೇ ಆ ಕ್ಯಾರೆಕ್ಟರ್. Okay. ನಿಮ್ಮೊಳಗೆ ಇದೆ ಅದು. ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಒಬ್ಬ ಹೀರೋ ಬರ್ತಾನೆ, ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ? ಇವಂದು ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ. ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳಕ್ ಟ್ರೈ ಮಾಡಿದ್ದೀನಿ ಅಷ್ಟೇ. The director in Upendra is satisfied with UI because ನೀವೇ ಲೈಕ್ ನಾನು ನೋಡಬೇಕು, ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್, ರಿಲೀಸ್ ಡೇಟ್ ಬಗ್ಗೆ. ಇಲ್ಲ. ಫೈನಲಿ ಇಸ್ ಇಟ್ ಸ್ಯಾಟಿಸ್ಫೈಡ್? ಇಲ್ಲ, ಸಾಧು ಅವರು ಯಾವಾಗ ನನಗೆ ಹೇಳ್ತಾ ಇರ್ತಾರೆ, ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ. ಅದು ನನಗೆ ಎಷ್ಟು ಮಾಡ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕೊನೆಗೆ ಇವರೆಲ್ಲ ತಳ್ಳಬೇಕು, ಹಾಕಿ ಸರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೆ ಇರ್ತೀನಿ ಅದನ್ನ. ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು, ಆ್ಯಕ್ಚುಲಿ ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ಸರ್ ನಿಮ್ಮ ಸರ್ ವಿಜಯ್ ಅಂತ ಸರ್, ನಿಮ್ಮ ಸಿನಿಮಾಗಳು, ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ನ ಕೊಡ್ತಾ ಹೋಗ್ತಾ ಇರ್ತೀರಿ ಸಿನಿಮಾದಲ್ಲಿ. ಅಂದರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ. ಸೊ ಇದರಲ್ಲೂ ಕೂಡ ಆ ಥರದೊಂದು ಡೈಲಾಗ್ ಬರೋದ್ರಿಂದ ಈ ಏನು ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಡ್ತೀರಿ, ಮತ್ತು 2040ಗೆ ತೋರಿಸಿದ್ರಿ? ಹಾಗಾಗಿ ಅಲ್ಲಲ್ಲ, ಏನಂದ್ರೆ ನಾವೆಲ್ಲ ಏನು ಅನ್ಕೊಂಡಿದೀವಿ, ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್ಮು. ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಲ್ಲಿ ನಿಮ್ಮ ಆಫೀಸಲ್ಲಿ ಆಗ್ಬೋದು, ಅಥವಾ ರೋಡಲ್ಲಿ ಆಗ್ಬೋದು, ಅಥವಾ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವೆಲ್ಲ ಅದನ್ನೇ ಹೇಳ್ತೀವಿ, ಬಟ್ ಈ ಸಿನಿಮಾ ಅದಲ್ಲ. ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು. ಮತ್ತು ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ CG ವರ್ಕ್ ಈ ಸಿನಿಮಾದಲ್ಲಿ ಪಡಿ ಹಿಂದಿನ ಸಿನಿಮಾದಲ್ಲಿ ನಿಮ್ಮ ರೆಫರೆನ್ಸ್ ಮಾಡ್ಬೋದು, ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಸರ್? ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನವೀನ್ ಅವರು, ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ಥರ ಬರಬೇಕು, ಆ ಥರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ಇವ್ರು ನವೀನ್ ಅಂತ. ಇದೇನಾರ ಒಂದು 6 ತಿಂಗಳು ಲೇಟ್ ಆಗಿದೆ, ಬಟ್ ಚೆನ್ನಾಗಾಗಿದ್ದನಕ್ಕೂ ಇವರೇ ಕಾರಣ, ಲೇಟ್ ಆಗಿದ್ದನಕ್ಕೂ ಇವರೇ ಕಾರಣ. ಯಾಕೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ. ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಇವ್ರನ್ನ ಹಾಕೊಂಡು ಒಂದು ಪಿಕ್ಚರ್ ಡೈರೆಕ್ಟ್ರ್ ಹಾಕೊಂಡು ಪಿಕ್ಚರ್ ಮಾಡ್ಬಿಡಿ. ಅವ್ರ ಒಳಗಡೆ ಒಂದಿದೆ, ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲೂ. ಅದೊಂದು ರೀತಿ ನನಗೆ ಪ್ಲಸ್ಸು. ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ, ಕೆಲವು ಕಡೆ ಬೈದು ಇದ್ದೀನಿ, ಜಗಳ ಆಡಿದ್ದೀನಿ ಇವ್ರ ಹತ್ರ. ನೋಡಿ, ಡೈರೆಕ್ಟ್ರ್ ಒಂದು ಲೈನ್ ಹಾಕಿ ಅದನ್ನು ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು. ಯಾಕಂದರೆ ಡೈರೆಕ್ಟ್ರ್ ಅಂದರೆ ಅದು ಡೈರೆಕ್ಟ್ರು. ಏನೇ ತಪ್ಪು ಮಾಡಲಿ ಸರಿ ಮಾಡಿ ಡೈರೆಕ್ಟ್ರ್ ಅಷ್ಟೇ ಅಲ್ವಾ, ನಾನೇ ಹೊಣೆ ಅಂತ. ಆದರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ. ಮತ್ತೆ ನಾನು ಒಬ್ಬಡೇ ಯಾರು ಹೇಳಿದ್ದು ಸರ್, ನವೀನ್ ಹೇಳಿದ್ರು ಸರ್, ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್, ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ. ಬಟ್ ಏನು ಮಾಡೋದು, ಅವ್ರ ಒಳಗಡೆ ಡೈರೆಕ್ಟ್ರ್ ಇದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ. ಓಕೆ, 5 ವರ್ಷ ಮಾಡಿ ಸಿನಿಮಾನ. ಒಪ್ಪಿ ಸರ್, ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು 4-5 ಗೆಟಪ್ಪಲ್ಲಿ ಬರ್ತೀರಾ. ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ? ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅಥವಾ ಏನಾಗಿರ್ತೀರ ಪಾತ್ರ ನಿಮ್ದು ಏನಿರುತ್ತೆ? ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ, ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು. ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ. ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ.
ಆಮೇಲೆ ಎಲ್ಲ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ, ಯಾರ ಮೇಲೆ ಅಂತ? ಕೋಪ ಆಕ್ರೋಶನ ಮಜಾನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಹಾಗೆ ಇಲ್ಲ ಒಂದು ಪೋಸ್ಟರ್ ಆ ಥರದ್ದು. ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರಿ ನೀವು ಬರೋದು. ಸರ್ ಸರ್ ಒಂದು ಕುತೂಹಲ, ಯಾಕಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ಮೇಲೆ ನೋಡ್ಕೊಂಡು ಬಂದಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್, ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ? ಇಲ್ಲ, ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾಲ್ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು. ಡೇ ಒನ್ ಒಂದು 2 years ಇಂದ ಈ ಜರ್ನಿಲಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ, ಆ ವಿಜಯಿಂದ ಹಿಡಿದು ನಿರ್ಮಲಿಂದ ಹಿಡಿದು ನಮ್ಮ ಮಾಸ್ಟ್ರಿಂದ ಹಿಡಿದು ನೀವು ಅವ್ರ ವರ್ಕ್ ಎಲ್ಲ ನೀವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ. ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ, ಕಾನಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಂಡಿಯಾ ಫಿಗರ್ ಆಗೋಬಿಡಿ. ಇವರಿಬ್ಬರು ಇಂಡಿಯಾ ಫಿಗರ್ ಇವಾಗ, ಇವರು ಇಂಡಿಯಾ ಫಿಗರ್ ಇವಾಗ, ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ, ಮಾತಾಡ್ತಾರೆ, ಟೈಮ್ ಮಾಡ್ಕೊತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊಂತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ, ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಗುರೇ, ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ದರೆ ಸಿನಿಮಾ ಅಷ್ಟೇ. ಅದೇ ಥರ ತುಂಬ ಜನ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿತ್ಯರಲ್ಲಿ. ನಾನೆಲ್ಲರೂ ಒಬ್ಬರ ಹೆಸರು ಬಿಡೋಕ್ಕೆ ರೆಡಿ ಇಲ್ಲ. ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟಲ್ಲಿ ಫುಲ್ ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ. ಅದು ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ, ಓದ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸರ್ 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 ಹಾಂ ಇಲ್ಲ ಇಲ್ಲ ಮ್ಯಾಮ್, ಇಲ್ಲ ಇಲ್ಲ ಮ್ಯಾಮ್, ಎರಡು ಬೇರೆ ಬೇರೆ ಸಿನಿಮಾನೇ, ಅದರದೇ ಆದಂಥ ಒಂದು ಇದಿದೆ ಎರಡು ಸಿನಿಮಾಗೂ. ಸೊ ನೋ ಕನ್ಫ್ಯೂಷನ್ಸ್. ಸರ್ ಒಪ್ಪಿ ಸರ್. ಎಸ್ ಸರ್, ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು, ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ. ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರಗೆ ಬರುತ್ತೆ ಸರ್? ಅದು ನಿಮ್ಮ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ 10 ಹುಳ ಇದ್ರೆ 10 ಸತಿ ನೋಡ್ಬೇಕು. ಅಲ್ಲ, ನೀವೇ ಹೇಳ್ತಿದ್ರಲ್ಲ ಸರ್, ಈಗ 10 ಜನದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಅದೇ ಹುಳ ಮೇಲೆ, ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ, ಆ ಹುಳ ಎಲ್ಲ ತೆಕ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ, ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸರ್ ಆ ಒಂದು ಪ್ರಯತ್ನ ಅಷ್ಟೇ. ಸರ್ ನಮಸ್ತೆ, ನನ್ನ ಹೆಸರು ನಿಸರ್ಗ ಅಂತ. ಈ ಕಡೆ ಇಲ್ಲಿ ನಾನು ರೆಬಲ್ ಟಿವಿಯಿಂದ ಬಂದಿರೋದು. ಸರ್, ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯಂತ್ ಕಾಯ್ಕಿಣಿ ಸರ್ ಅವರು. ಹಾಗಾದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ? ಅದಕ್ಕೇನಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ? ಪ್ಯಾನ್ ಕಾರ್ಡು ಅಥವಾ ಮನಿ ಕಾರ್ಡು ಯಾವ ಒಂದು ಇಂಟೆನ್ಷನ್ ಇಂದ ಈ ಮೂವಿ ಬರ್ತಾ ಇದೆ? ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ. ಸೊ ಇದು ಹೆಂಗೆ ನಿಮ್ದು ಪ್ಯಾನ್ ಕಾರ್ಡ್ ಪ್ರತಿಭೆನಾ ಪ್ರಭಾವನ ಏನು ಈ ಚಿತ್ರ? ನಿಜವಾಗ್ಲೂ ಇಲ್ಲಿ 2 ಕಾರ್ಡ್ ಇದೆ ನೋಡಿ. ನಾನು ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್. ಸರ್, ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು, ಹಿಂದಿಗೆ ಹೋಗ್ಬೇಕು ಅಂತ. ಇದೇ ನವೀನ್, ಇದೇ ಶ್ರೀಕಾಂತ್, ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು. ಇದು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗ್ಬೇಕು. ಈ ಕಾರ್ಡ್ಗಳಷ್ಟೇ, ಟ್ರಂಪ್ ಕಾರ್ಡ್ಗಳು 2. ಸರ್ ಉಪೇಂದ್ರ ಸರ್, ಸರ್ ಇಲ್ಲಿ ಸರ್, ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ. ರಜನಿಕಾಂತ್ ಅವ್ರಿಗೆ ಏನಾದ್ರು ವಾರ್ನರ್ ತೋರಿಸಿದ್ರಾ? ಅವ್ರೇನಾದ್ರು ರಿಯಾಕ್ಷನ್ ಕೊಟ್ರಾ, ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರಿಗೆ. ಸರ್ ಇಲ್ಲಿ ಸುಜಯ್ ಅಂತ. ಸರ್, ಈಗ ಆಲ್ಮೋಸ್ಟ್ 9 years ಆದಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡಿರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವು ಹೇಳ್ಬೇಕಾದ. ಯಾಕಂದರೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ, ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳೋರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ మీరెಲ್ಲ ತಟ್ಕೊಂಟಾರು అని. ಅವ್ರ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನೂ. ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟರ್ ಅಂದರೆ ಈಗ ಹೆಂಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಹೋರಾಟನೇ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು.
ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ಗೆ ಏನು ಕೆಲಸ ಇಲ್ಲ ಅದಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ. ನನಗೂ ಕೆಲಸ ಇದೆ ಅನ್ಸುತ್ತೆ. ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅವ್ರು. ನಾನು ನೋಡ್ರೆ 9 ಗಂಟೆ ನಾ ಇರ್ತೀನಿ, ಇವ್ರು 11 ಗಂಟೆಗೆ ಬರ್ತಾರೆ. ನಾನು ಅನ್ಕೋತೀನಿ ನಾನು ತುಂಬ ಫ್ರೀ ಇದ್ದೀನಿ, ಎಲ್ಲರೂ ಬ್ಯುಸಿ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರೋರು, ನಾನೊಬ್ಬನೇ ತುಂಬ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ. ಸರ್ ಒಂದು ತುಂಬ ವರ್ಷಗಳ ಹಿಂದೆ ಅಂದರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ. ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಮಾತು ಹೇಳ್ತಾರೆ, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ. ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಈಗ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ, ಅಂದರೆ ಹೊಗಳಿಕೆ. ಅಂದರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ಗಳು ನಿಮ್ಮ ಸಿನಿಮಾಗಾಗಿ ಡೈರೆಕ್ಷನ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಆ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ಸ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರದಲ್ಲಿ? ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಟರ್ ಉಳಿಸಿರೋದು ನೀವುಗಳೇ. ನಿಜವಾಗ್ಲು ಪ್ರೆಸ್ ಅವರು, ಫ್ಯಾನ್ಸು, ಪ್ರೇಕ್ಷಕರು. ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ, ನನ್ನ ತಲೆಯೆಲ್ಲ ಗಿರ್ರಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ. ಸೊ ಅದೇ ಕಾರಣ ಅಷ್ಟೇ, ಏನಾರ ಮಾಡಬೇಕು ಅಂತ. ಬಟ್ ಸಿನಿಮಾಲ್ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು. ಸರ್ ನನಗೆ ಆ ನಂಬಿಕೆ ಇದೆ, ಯಾಕಂದರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು. ನಾನು ಯಾವತ್ತು ತುಂಬ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ, ಅರ್ಥ ಆಗುತ್ತಾ ಇದು ಅಂತ. ನಾನು ಹೇಳ್ತೀನಿ, ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ, ಅವ್ರಿಗಿನ್ನ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾನು ಕಂಡ್ಕೊಂಡಿರೋ ಸತ್ಯ. 100% ಹೇಳ್ತೀನಿ. ನಾವು 10 ಅಂದರೆ ಅವ್ರು 15 ಮೆಟ್ಲು ಮೇಲೆ ಇರ್ತಾರೆ. ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು. ಅವ್ರು ಯಾವ ಬಯಾಸ್ಡ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನೀವು ಮರ್ತೋಗಿರ್ಬೋದು, ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯ್ಯ ಪಿಕ್ಚರು, ಡಬ್ಬಾ ಪಿಕ್ಚರು ಅಂತ. ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್. ನೀವು ನಂಬಲ್ಲ, ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರಲ್ಲಿರೋ ಆ ಗೇಟ್ ಕೀಪರು ಕೂಡ, ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟ್ರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ. ಕೊನೆಗೆ ನಮಗೆ ಒಂಥರ ಶಾಕ್ ಹೋಯ್ತು, ನಿಜಾನ ಇದು ಅಂತ. ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು, ಸರ್ ಏನು ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ, ನಾನೊಂದು 200 ಸತಿ ನೋಡಿದ್ದೀನಿ, ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು, ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ. ನಂಬಲ್ಲ ನೀವು, ಫಸ್ಟ್ ಸೆನ್ಸಾರಲ್ಲಿ ಆಫೀಸರು ಹೊಟ್ಟೋದ್ರು, ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ರು. ನಂಬ್ತೀರಾ? ಹೇಳೋಕ್ಕಾಗಲ್ಲ ನೋಡಿ. ಯಾರೂ ಇಷ್ಟಪಡಿದ್ರು, ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡಪ್ಪ ವಾಪಸ್ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊ. ಬಟ್ ಅದು ಮಿರಾಕಲ್ ಆಗೋಯ್ತು. ಅದು ಹೇಳೋಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ, ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ? ನೀವುಗಳು ನಾನು ಹೇಳ್ತಿರೋದು ನಿಮಗೆ, ಎಲ್ಲ ನೋಡ್ತಿರೋರಿಗೆ. ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ. ಎಷ್ಟು ನಾನು ಏನೇ ಮಾಡಿದ್ರು ಕೂಡ, ಬಟ್ ನಾನೇನಂದರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ. ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ, ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ. ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ. ಸರ್ ಇಲ್ಲಿ ಚಿತ್ತಾರದಿಂದ ನವೀನ್ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ, ಹುಳ ತೆಗೀತೆ ಅಂತ. ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ. ಯಾಕೆ? ಡೈನೋಸರ್? ಹೌದು, ಡೈನೋಸರ್ ಬಿಟ್ನಾ? ಹೌದು, ಹುಳದ ಆ ಕಡೆ ಅದಕ್ಕಿಂತ ದೊಡ್ಡದು. ವಾರ್ನರ್ ಡೈನೋಸರ್ ಥರ ಇದೆಯಾ? ಹೌದು. ಯಾಕೆ? ಅಲ್ಲ, ಹುಳ ಬಿಡಲ್ಲ, ಹುಳ ತೆಗೀತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ. ವಾರ್ನರ್ ಮೂಲಕ ಅಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇದೇನಾರ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ? ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನು ಅನ್ಕೊಂಡಿದ್ದೀರಾ? ಓ ಮೈ ಗಾಡ್, ನಾನೇನೋ ಅಸ್ಟ್ರಾಲಜರು. ಬಟ್ ಒಂದು ಖುಷಿ ಆಯ್ತು, ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲು. ಆಮೇಲೆ ಸರ್, ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡೂ ಆಗಿರ್ತೀರಾ ನೀವು? ಗಂಡು ಹೆಣ್ಣು ಎರಡೂ ಆಗಿರ್ತೀರಾ ಅಂತ. ಗಂಡು ಹೆಣ್ಣು ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ಕೇಳಿದ್ರು. ಯಾಕೆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ? ಹಂಗಲ್ಲ, ಅವ್ರು ಕರೆದಿಲ್ಲ, ನಾನೇನ್ ಮಾಡ್ಲಿ? ನೋಡಿ, ಇನ್ನೊಬ್ರು ಬಂದಿದ್ದಾರೆ, ನಿಧಿ ಅವ್ರು ಬಂದಿದ್ದಾರೆ, ಬನ್ನಿ ಮೇಲ್ಗಡೆ. ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಇವರು. ಥ್ಯಾಂಕ್ ಯು ಸರ್. ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ? ಕಲ್ಕಿಗೆ ಎಂಡ್ ಆಗುತ್ತಾ? ಆಲ್ಮೋಸ್ಟ್ ನಿಮ್ಮ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ, ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ? ಆಡಮ್ ಈವಿಂದ ಶುರುವಾದದ್ದು. ನಿಮ್ಮ ನಂಬರ್ ಕೊಡಿ,
ಫುಲ್ ಫೋನ್ ಮಾಡಿ ಸೀನ್ ನಂಬರ್ 1 ಇಂದ ಎಂಡ್ವರೆಗೂ ಹೇಳ್ಬಿಡ್ತೀನಿ. ಅಲ್ಲ ಸರ್, ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಎಂಡಲ್ಲಿ. ಫಿಲಮ್ ಸೀನ್ ಟು ಸೀನ್ ಹೇಳ್ತೀನಿ. ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿಗೆ ಒಂದು 25 ವರ್ಷ ಆಯಿತು, 25 ವರ್ಷದ ಮೇಲೆ ನಡೀತಾ ಇದೆ, 27 ವರ್ಷ. ಇಲ್ಲಿ ಗಂಟ ನಾನು ಏನಾದ್ರು ಅಪ್ಡೇಟ್ ಆಗ್ತಾ ಇದೀನಿ ಅಂದರೆ ಸರ್ ನೋಡ್ಕೊಂಡೆ ನಾನು ಅಪ್ಡೇಟ್ ಆಗ್ತಾ ಇರೋದು. ಯಾಕಂದರೆ ಆಗಿನ ಟೈಮಲ್ಲಿ ಸಿನಿಮಾ ಮಾಡಬೇಕಾದ್ರೆ ಒಂದು 4 days ಇರ್ಬೋದಾ ಸರ್, ಅದು ಚೇಸ್ ನಾವು ಮಾಡಿದ್ದು 4 to 5 days. ಅವಾಗಲೇ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಚೇಸ್ ಮಾಡಿದ್ವಿ, ಒಂದು ಮಾರುತಿ ವ್ಯಾನಲ್ಲಿ ಸ್ಟ್ರೆಚರಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಅವ್ರು ಹೊಡೆದು ಅಟ್ಯಾಕ್ ಮಾಡೋಂಥ ಒಂದು ಚೇಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ. ಸಿನಿಮಾದಲ್ಲಿ ನೋಡ್ರೆ ಆ ಎಪಿಸೋಡೇ ಇಲ್ಲ. ಮನೋಹರ್ ಸರ್ ಅರ್ಥ ಆಯ್ತಲ್ವಾ? ಕೆಲವು ಸತಿ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲೇ ಮಾಡಿದ್ದೆ ಇಲ್ಲಿ, ಈ ಟೈಮಲ್ಲಿ ಆ ಥರ ಏನಂತಂದರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು. ಬಟ್ ಇವತ್ತಿಗೂ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಗಲೂ ನನಗೆ ಈ ಸಿನಿಮಾದ ಕಥೆ ಏನೋ ನನಗೆ ಗೊತ್ತಿಲ್ಲ. ಬರ್ತೀನಿ, ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ, ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳೋದಷ್ಟೇ ನನ್ನ ಕೆಲಸ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದರೂ ಒಂದು ಕಲಿಬೋದು ಹೊರತು ಬೇರೆ ನಾನು ಕಲ್ತಿರೋ ಅಂಥ ಎಕ್ಸ್ಪೀರಿಯನ್ಸ್ ನಾನೇನು ಅವ್ರಿಗೇನು ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರೊಂಥರ ಏನಂತಂದರೆ ಎಂಡೇ ಆಗದಿರೋ ಅಂಥ ಒಂದು ಬುಕ್ ಇದ್ದಂಗೆ ಅವರು. ನೀವು ಎಷ್ಟೇ ಪೇಜ್ ತಿರುವಾಕೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಏನಾದರೂ ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯೋಂಥದ್ದು ಅದೇನೇ ಹೇಳ್ತಾರೆ ಸರ್. ಏನು ಬೇಕಾದ್ರು ಅದು ನಾವು ಏನಂತ ಊಹೆ ಮಾಡ್ಕೊಂತೀವಿ ಅದೆಲ್ಲ ಅದರಲ್ಲಿ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಖುಷಿ, ಒಂದು ದೊಡ್ಡ ಹ್ಯಾಪಿ. ಇದು ಕರೆಕ್ಟಾಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು, ನವೀನ್ ಅವ್ರು ಇರ್ಬೋದು, ಮನೋಹರ್ ಸರ್ ಇರ್ಬೋದು, ತುಂಬ ಥ್ಯಾಂಕ್ಸ್. ಒಂದು ಅದ್ಭುತವಾದ ದೊಡ್ಡದು ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಹೇಳ್ಬೇಕು ಅಂತಂದರೆ ಸಿನಿಮಾ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಕಥೆ ಏನೊಂದು ಉಪ್ಪಿ ಸರ್ಗೂ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ರವಿ ವರ್ಮ ಭಯಂಕರವಾಗಿ ಕಾಣಿಸ್ತಾರೆ ನೋಡಿ. 1 ನಿಮಿಷ ಚೇತನ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಐಫೋನ್ ವರ್ಷಕ್ಕೆ ಒಂದ್ಸಲ ಅಪ್ಗ್ರೇಡ್ ಆಗುತ್ತೆ, ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ತಾರೆ. ಯಾಕೆಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್, ನಾನೊಂದು ಸೀಕ್ವೆನ್ಸ್ 6 months ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಚೇಸದ್ದು. ಒಂದು 6 ತಿಂಗಳು, 4 ರಿಂದ 6 ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದೆ, ಎಲ್ಲ ಪ್ಲ್ಯಾನ್ ಮಾಡಿದೆ. ಸರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ 7th month ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ಇದೀಗ 6 months ಓಲ್ಡ್ ಆಯಿತು, ಔಟ್ಡೇಟ್ ಆಯಿತು, ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು. ಸೊ ಬಟ್ ಏನು ಹೊಸತಾಗಿ ಏನು ಮಾಡಿದೆವು ಅದು ಆ 6 months ಏನು ಪ್ಲ್ಯಾನ್ ಮಾಡಿದೆವು ಅದಕ್ಕಿಂತ ಜೋರಾಗಿ ಬಂದಿದೆ. ಆಮೇಲೆ ಅವ್ರು ಮೇಡಮ್ ಹೇಳ್ತಿದ್ರು ಹುಳ ಅಂತೆಲ್ಲ ಹೇಳ್ತಿರು ತಲೆಯಲ್ಲಿ. ತುಂಬ ಜನ ಮಾತಾಡಿದ್ರು, ನೋಡುವವರೆಗೆ ಅಷ್ಟು ಉಳಿತೆ ಆಗಿ ನಮ್ಗೆ ಕೆಲಸ ಮಾಡಬೇಕು, ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ. ಸೊ ಅಷ್ಟು ಐಡಿಯಾಸ್, ಅಷ್ಟು ನಾಲೆಜನ್ನು ಫೀಡ್ ಇನ್ ಮಾಡ್ತಾರೆ ನಮಗೆ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಉಪ್ಪಿ ಸರ್ ಅದು. ಸೊ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ ಸರ್ಗಳು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ಗಳು. ಸೊ ಎಲ್ಲರಿಗೆ ಥ್ಯಾಂಕ್ಸ್. ಅಜನೀಶ್, ನೀವು ಹೇಳಿ ಮ್ಯೂಸಿಕ್ ಬೈ ಆಗಿ ಉಪ್ಪಿ ಸರ್ ಜೊತೆ ಕೆಲಸ ಮಾಡೋದು ಈಗ ಹೇಳ್ದಂಗೆ ಚೇಂಜ್ ಮಾಡ್ತಾ ಇರ್ತಾರೆ, ನೀವು ಎಷ್ಟು ಚೇಂಜ್ ಮಾಡ್ಕೊಂಡ್ರಿ? ಇಲ್ಲ ಅಂದರೆ ಚೇಂಜ್ ಅಲ್ಲ, ಅದು ಇನ್ನೂ ಬೆಟರ್ ವೇಗೆ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ದು ಯಾವಾಗಲೂ. ಗುರುವೆ ಇದು ಹಿಂಗೆ ಮಾಡುವ, ಗುರುವೆ ಇದು ಹಿಂಗೆ ಮಾಡುವ ಅಂತ ಹೇಳ್ತಾನೆ ಇರ್ತಾರೆ ಸರ್. ನನಗೆ ಎಲ್ಲನೂ ಕರೆಕ್ಟ್ ಅನಿಸುತ್ತೆ. ಅದು ವರ್ಲ್ಡಲ್ಲಿ ಯಾರು ಡಿಸಿಷನ್ ತೊಗೊಳಕ್ಕಾಗಲ್ಲ, ಉಪ್ಪಿ ಸರ್ ಮಾತ್ರ ಡಿಸಿಷನ್ ತೊಗೊಳಕ್ಕಾಗೋದು. ಇವಾಗ ಇಷ್ಟೊತ್ತಿಂದನೂ ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ, ಬಟ್ ನೀವು ಯಾರಿಗೂ ಅರ್ಥ ಆಗ್ತಿಲ್ಲ, ಬಟ್ ಎಲ್ಲರಿಗೂ ಅಂತ ನೋಡ್ತಾ ಇದ್ದೀರಾ. ದಟ್ ಈಸ್ ಉಪ್ಪಿ ಸರ್. ಇಷ್ಟೊಂದಂಗೆ ಸಿನಿಮಾ ಕಥೆನೂ ಹೇಳಿದ್ರು ನಿಮಗೆ, ಏನು ಸಿನಿಮಾ ಏನಿದೆ ಅಂತ. ಈಗ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ. ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ನೀವು ಸಿನಿಮಾ ನೋಡಲೇಬೇಕು ಅದಕ್ಕೆ. ಸೊ ಆ ಥರ ನನ್ನನ್ನು ಇಷ್ಟು ಮಾತಾಡ್ಸಕ್ಕೆ ನಾನು ಇಷ್ಟೆಲ್ಲ ಮಾತಾಡೋನು ಇಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಸಿನಿಮಾ ಒಂಥರ ಅರ್ಥ ಆಗುತ್ತೆ. ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬ ಭಯಪಡಿಸೋವಂಥ ರಿಯಾಲಿಟಿನ ಹೇಳಿದ್ದಾರೆ. ನಾನು ಹೌದಲ್ವಾ ಸರ್, ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ. ಯಾಕಂದರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಿರೋಂಗೆ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ. ಆ ವಿಚಾರದ ಬಗ್ಗೆ ತುಂಬ ಸ್ಟ್ರೈಟಾಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ನೀವೆಲ್ಲಿ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ, ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ. ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ. ಆ್ಯಂಡ್
ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲುಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು, ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಆ್ಯಂಡ್ ಉಪ್ಪಿ ಸರ್ ಮುಟ್ಟದೇ ಇರೋ ಅಂಥ ಲವ್, ಲಸ್ಟು, ಮಚ್ಚು, ಲಾಂಗು, ಹಾರರು ಮತ್ತು ಥ್ರಿಲ್ಲರು ಎಲ್ಲನೂ ಉಪ್ಪಿ ಸರ್ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನು ಯಾವ ಜಾನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ್ರೆ ಹೌದು ನನ್ನ ಲೈಫಲ್ಲೂ ನಿಂಗೆ ಆಗಿದೆಯಲ್ವಾ, ಡೈಲಿ ಇದನ್ನು ನಾವು ನೋಡಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ, ನಾ ಮೊನ್ನೆ ಫೈನಲ್ ಎಡಿಟ್ ಉಪ್ಪಿ ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ಥರ ಸಿನಿಮಾ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ, ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾ. ನಾನು ಫಸ್ಟ್ ಟೈಮು ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಒಂದು ಕತೆ ಕೇಳಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ವಿಷುವಲ್ ಓಡುತ್ತೆ. ಸೊ ನನ್ನ ಮೈಂಡಲ್ಲಿ ನೋಡುತ್ತೆ, ನಿಮ್ಮ ಮೈಂಡಲ್ಲಿ ನೋಡುತ್ತೆ, ಆ ಥರ ಎಲ್ಲ. ಸೊ ಇದು ಸಿನಿಮಾ ಅದೇ ಥರನೇ, ಎಲ್ಲರ ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನ್ನೇ UI. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದರೆ ಇನ್ನು 100 ವರ್ಷ ಆದಮೇಲೆ ಉಪೇಂದ್ರ ಅವ್ರಂತ ಒಬ್ಬರು ಇದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದಾರೆ ಅಂತ ಎಲ್ಲ ನಾವು 100 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು, ಯಾಕಂದರೆ ಎಲ್ಲ ಅವ್ರು ಹೇಳ್ದಂಗೆ ಲವ್, ಮರ ಸುತ್ತೋದು ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಗುರುವೇ. ನಾನು ಏನಾರ ಹೇಳಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ನಾವೇನಾರ ಹೇಳಬೇಕಲ್ಲ ಅಂತ ಹೇಳ್ತಾರೆ. ನಂಗೆ ಹೌದು, ಉಪ್ಪಿ ಸರ್ ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಅವ್ರ ಉಪ್ಪಿ ಸರ್ ಲೆವೆಲ್ಗೆ ಇಲ್ಲ. ಅದು ಉಪ್ಪಿ ಸರ್ ಅಂದ್ರೆ ಹಿಂಗೇನೆ, ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಾಗೇನೆ, ಅವ್ರು ಅದೇ ಥರನೇ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ UI ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ KP ಶ್ರೀಕಾಂತ್ ಸರ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಜನೇಶ್, ಫುಲ್ ಫಿಲಿಮ್ ನೋಡ್ರೆ ನೀವೇನು ಎಡಿಟಿಂಗ್ ಮಾಡಬೇಕಾಯ್ತು, ಮ್ಯೂಸಿಕ್ ಮಾಡಬೇಕಾದ್ರೆ ಸರ್ ಎಷ್ಟು ದಿವಸ ನಿದ್ದೆ ಮಾಡಲಿಲ್ಲ ಅಂತ? ಇಲ್ಲ ಸರ್, ಆ ಥರ ಇಲ್ಲ ಸರ್. ಅಲ್ಲ, ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕಲ್ವಾ? ಈಗ ಸಾರ್ ಜೊತೆ ಕೆಲಸ ಮಾಡೋಕಂದ್ರೆ ಫುಲ್ ಸ್ವಾಮಿ ಬಂದು ಊಟ ಮಾಡಬೇಕು, ಅಡಿಗೆ ಹೆಂಗ್ ಮಾಡಿದ್ರಿ, ಈರುಳ್ಳಿ ಹಚ್ಬೇಕಾರೆ ನೀರು ಬಂತ, ಕಣ್ಣೀರು ಬಂತ, ಅದು ಇದ್ದೇ ಇರುತ್ತೆ. ಅಡಿಗೆ ಮಾಡೋರ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಡಿಗೆ ಚೆನ್ನಾಗಿದೆಯಾ, ರುಚಿಯಾಗಿದೆಯಾ ಅಂತ ಅಷ್ಟೇ ಹೇಳಿ. ಇಲ್ಲ ಸರ್, ಅವ್ರು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅವ್ರು ಎಷ್ಟು ಟೆನ್ಷನ್ ಆಗಿರ್ತಾರೆ, ಅದಕ್ಕೆ ಮ್ಯೂಸಿಕ್ ಕೊಡಬೇಕು. ನೀವು ಸುಮ್ಮನೆ ರೀ, ಬೇರೆ ಯಾರು ನನ್ನ ಜೊತೆ ಕೆಲಸ ಮಾಡೋದೇನಾಗ ಮಾಡ್ಬಿಡ್ತೀರಾ ನೀವು? ಸರ್ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಉಪ್ಪಿ ಸರ್ ಹೇಳಿದ್ರಲ್ಲ, ಐ ವಾಸ್ ಓಪನ್ ಮೈಂಡೆಡ್. ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರೋಸೆಸ್. ಯಾಕಂದರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕಂದರೆ ನಾನು ತುಂಬ ಮಾತಾಡೋದು ತುಂಬ ಕಮ್ಮಿ. ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ, ಯಾಕೆ ಹಿಂಗಿದ್ದಾರೆ ಜನಗಳು ಅಂತ. ಅದ್ರ ಬಗ್ಗೆ ಉಪ್ಪಿ ಸರ್ ಅಡ್ರೆಸ್ ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ 100 ಸತಿ ಎಡಿಟ್ ಮಾಡಿದ್ರು, ಐ ವಿಲ್ ಸಿಟ್ ಆ್ಯಂಡ್ ವರ್ಕ್. ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್ ಆ ಮಟ್ಟಿಗೆ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳೋದಷ್ಟು, ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲಮ್. ಅದು ಮನೆಗೂ ಎಲ್ಲರೂ ಮನೆಗೆ ಒಂದು ಒಳ್ಳೆ ವಿಷಯನ ತೊಗೊಂಡೋಗ್ತಾರೆ. ಅಟ್ಲೀಸ್ಟ್ ಆ ಸೀಡ್ ಆದರೂ ಉಪ್ಪಿ ಸರ್ ಹಾಕ್ತಾರೆ, ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳ್ದಂಗೆ ಇದು ಎಕ್ಸ್ಪೀರಿಯನ್ಸ್ ವಿತ್ ವರ್ಕಿಂಗ್ ವಿತ್ ಉಪ್ಪಿ ಸರ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್, ವೆರಿ ಅನ್ಕನ್ವೆನ್ಷನಲ್ ವೇ ಆಫ್ ವರ್ಕಿಂಗ್. ಯಾವುದೂ ಒಂದು ನಾವು ಇಷ್ಟು ವರ್ಷ ಏನು ಕಲ್ತ್ಕೊಂಡು ಮಾಡ್ಕೊಂಡು ಬಂದ್ವಿ, ಲೈಕ್ ಇಲ್ಲಿಂದ ಹಿಂಗೆ ಹೋಗ್ತೀವಿ, ಇಲ್ಲಿಂದ ಈ ಲೈನಲ್ಲೇ ಹೋಗಬೇಕು, ಆ ಥರ ಯೋಚನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋದರೆ ಟೆಕ್ನಿಕಲಿ ಹಿಂಗೆ ಮಾಡಬೇಕು ಅಂತ. ಅವ್ರು ಎಲ್ಲದರಲ್ಲೂ ಏನಕ್ಕೆ ಆ ಥರ ಮಾಡಬೇಕು, ಯಾಕೆ ಹಿಂಗೆ ಮಾಡೋಕ್ಕಾಗಲ್ಲ ಅಂತ ಕ್ವಶನ್ ಮಾಡೋರು. ಆ್ಯಂಡ್ ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಇವನ್ ಪೋಸ್ಟ್ ಪ್ರೊಡಕ್ಷನಲ್ಲಿ ನಮ್ಮ ಜೊತೆ ಕೂತ್ಕೊಂಡು, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಜೊತೆ ಕೂತ್ಕೊಂಡು, ಇದು ಯಾಕೆ ಹಿಂಗೆ, ಇದು ಯಾಕೆ ಇಷ್ಟು ಟೈಮ್ ತೊಗೊಳುತ್ತೆ, ಇದನ್ನ ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ, ಆ ಥರ ಒಂದೊಂದು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಖುದ್ದಾಗಿ ಅವರೇ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ವಿಷಯ ಏನಂದರೆ, ಜಸ್ಟ್ ಸ್ಕ್ರೀನ್ ಪ್ಲೇಲಿ ಕಂಟೆಂಟ್ ಹೇಳಿಲ್ಲ ಅವರು, ವಿಜುವಲಿ ಕಂಟೆಂಟ್ ಎಷ್ಟೊಂದು ಹಿಂಟ್ಸ್ ಕೊಟ್ಟಿದ್ದಾರೆ. ವಿಜುವಲಿ ಅದರಲ್ಲಿ ಡಿಕೋಡ್ ಮಾಡೋ ಥರ ಎಷ್ಟೊಂದು ಎಲಿಮೆಂಟ್ಸ್ ಇಟ್ಟಿದ್ದಾರೆ. ಸೊ ಇದನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹೋಪ್ಫುಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಎಲ್ರಿಗೂ. ಥ್ಯಾಂಕ್ ಯು ಸರ್, KP ಶ್ರೀಕಾಂತ್ ಸರ್, ಥ್ಯಾಂಕ್ ಯು ನವೀನ್ ಸರ್, ಥ್ಯಾಂಕ್ ಯು ಉಪ್ಪಿ ಸರ್. ಈ ಸಿನಿಮಾಲಿ ಒಂದು 25 ಮೂವೀಸ್
ಮಾಡೋ ಒಂದು ಎಕ್ಸ್ಪೀರಿಯೆನ್ಸು ಈ ಒಂದು ಮೂವಿಲೇ ಆ್ಯಕ್ಚುಲಿ ಸಿಕ್ಕಿದೆ. ಅಷ್ಟು ಸಲ ನಾವು ವರ್ಕ್ ಮಾಡಿದ್ದೀವಿ ಇದ್ರ ಮೇಲೆ. ಒಂದು ಒರಿಜಿನಲ್ ಸ್ಕ್ರೀನ್ ಪ್ಲೇ ಇರುತ್ತೆ, ಬಟ್ 360 ಡಿಗ್ರಿನೂ ಸ್ಕ್ರೀನ್ ಪ್ಲೇನೂ ಎಡಿಟ್ ಮಾಡಿ ನೋಡಿ ತಿರ್ಗಾ ಒರಿಜಿನಲ್ ಸ್ಕ್ರೀನ್ ಪ್ಲೇಗೆ ಬಂದು ಅದನ್ನು ಇನ್ನೂ ಬೆಟರ್ ಮಾಡಿ ವರ್ಕ್ ಮಾಡಿ ಈ ಎಕ್ಸ್ಪೀರಿಯೆನ್ಸ್ ಈ ಮೂವಿಲಿ ಸಿಕ್ಕಿದೆ. ಬಟ್ ಈ ಸಿನಿಮಾ ನೀವೆಲ್ಲ ನೋಡಬೇಕು, ನೋಡಿ. ಎಲ್ರಿಗೂ ನಮಸ್ಕಾರ. ಸೊ ನಾನು ವಿಷುವಲ್ ನೋಡಿದಾಗ ಕಂಪ್ಲೀಟ್ಲಿ ಒಂದು ಆಫೀಸರ್ ವಿಷನ್ನು ಬೇರೆ ಥರನೇ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಖುಷಿಯಾಗುತ್ತೆ ಎಷ್ಟೊಂದು ವಿಷುವಲ್ಸು ಫೈನಲ್ ಡಿ ಐ ಮಾಡಬೇಕಾದ್ರೆ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಆಫೀಸರ್. ಅದೇ ಈಗ ಬೇರೆ ರಾಜ್ಯದವರೆಲ್ಲ ಇಲ್ಲಿಗೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಆಗುವಂಥದ್ದು ಸುಮಾರು ಸ್ಟಾರ್ಟ್ ಆಗಿದೆ. ನೀವು ಆ ಥರ ಬೇರೆ ರಾಜ್ಯದ ಪತ್ರಕರ್ತರನ್ನೆಲ್ಲ ಕರೆಯುವಂಥದ್ದು ಅಥವಾ ನೀವು ಅಲ್ಲೇ ಹೋಗುವಂಥದ್ದು ಏನೋ ಪ್ಲ್ಯಾನ್ಗಳಿದ್ರೆ ಹೇಳಿರು. ಎರಡೂ ಮಾಡ್ತಾ ಇದ್ದೀವಿ. ಒಂದು 7ನೇ ತಾರೀಕಿಂದ ಹೊರ ರಾಜ್ಯಗಳಿಗೆ ಪ್ರೋಗ್ರಾಮ್ ಹಾಕಿದ್ದೀವಿ, ಮತ್ತು ಫೈನಲ್ಲು ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರನ್ನೂ ಕರೆಯೋ ಚಾನ್ಸಸ್ ಇದೆ. ಎಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಏನು ಎಲ್ಲಿ ಪ್ಲ್ಯಾನ್ ಮಾಡ್ತೀರಾ ಈವೆಂಟು? ಪ್ರೆಸ್ ರಿಲೀಸ್ ಇದು ಪ್ರೀ ರಿಲೀಸ್ ಇವೆಂಟಾ? ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನು 1 or 2 days ಆಗುತ್ತೆ. ಆದ ತಕ್ಷಣ ನಾವು ಬೆಂಗಳೂರ ಅಥವಾ ಚಿತ್ರದುರ್ಗನ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ 2 ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರೇ, ಮದರ್ ಬಾಡಿ. ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದರೆ ನಮ್ಮದು 20th ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ. ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಪುನೀತ್ ಅವ್ರು ಇರ್ಬೋದು. ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಶ್ರೀಕಾಂತ್ ಸರ್, ಇಲ್ಲ, ನಾವು ಅನೌನ್ಸ್ ಮಾಡಿ 3 ತಿಂಗಳಾಯಿತು. ಫಸ್ಟು ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗ್ಬಿಟ್ಟು, ಸರ್ ಹಿಂಗೆ ಡಿಸೆಂಬರ್ಗೆ ಬರ್ತಾ ಇದ್ದೀವಿ ಅಂತ. ಬನ್ನಿ, ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು. ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ದರಿಂದ ಆ ಪ್ರೊಡ್ಯೂಸರೂ ಅದು ಬ್ಯಾಡ್ದಿರೋ ವಿಷಯ. ಇವಾಗ ಅವರು ಮಾಡ್ತಾರೆ, ಅವ್ರಿಗೂ ಒಳ್ಳೇದಾಗಲಿ. 2 ಪಿಕ್ಚರ್ ನೋಡಿದರೆ 2 ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ. ಸೊ ಆ ಥರ ನಾವು ಅವ್ರಿಗೂ ಒಂದಿದ್ದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗಲಿ ಅಂತ. ಖಂಡಿತ ಜನ 2 ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ, ಓಕೆನಾ? ವಾರ್ನರ್ ಅಂದ್ರೆ ನೀವೇನೋ ಅನ್ಕೊಂಡಿದ್ರಿ, ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ? ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಓಕೆ ಸರ್, ಥಿಯೇಟರ್ ಸೆಟಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತಾ? ಅಲ್ಲ, ಇದು ಟೂ ಅರ್ಲಿ. ಇದು ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟನ್ನು ಪೇಪರ್ ಆ್ಯಡ್ಸಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅಲ್ಲ, ಯಾಕೆಂದರೆ ಇಬ್ಬರು ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ. ಎಕ್ಸಿಬಿಟಿವ್ಗಳು ಕೂಡ ಇಲ್ದಿರೋ ಟೆನ್ಷನ್ ತರ್ತಾ ಇದ್ದೀರಾ ನೀವು. ಸರ್ ಟೆನ್ಷನ್ ಇಲ್ಲ ಸರ್, ಸರ್ ಈಗ ಏನಂತ ಸರ್, ಒಪ್ಪಿ ಸರ್, ಒಪ್ಪಿ ಸರ್. ಇಲ್ಲ ನೋಡಿ, ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವುಗಳು ಬೇಕಾಗಿದೆ. ಅದರಲ್ಲಿ ನಿಮ್ದು ಅವ್ರದ್ದು ಒಟ್ಟೊಟ್ಟಿಗೆ ಬಂದಾಗ ಒಂದ್ ಸ್ವಲ್ಪ ಗ್ಯಾಪ್ ಬಂದಾಗ ಥಿಯೇಟರ್ ಜನನೂ ಬರ್ತಾರೆ, ಇಂಡಸ್ಟ್ರಿ ಅಂತ ಅಷ್ಟೇ ಬರ್ತಾರೆ, ಖಂಡಿತ ಬರ್ತಾರೆ. ಓಕೆನಾ? ನಮ್ಮ AP ಇಂಟರ್ನ್ಯಾಷನಲ್ ಮತ್ತು ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ ಈ 2 ಕಂಪ್ನಿಗಳು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಎಕ್ಸೆಪ್ಟ್ ಇಂಡಿಯಾ. ಒಂದು ಅಮೇರಿಕಲ್ಲಿ ಆಗ್ತಿದೆ ರಿಲೀಸು, ಕೆನಡಲ್ಲಿ ಆಗ್ತಿದೆ, ಮಿಡ್ಲ್ ಈಸ್ಟ್ ಆಗ್ತಿದೆ, ಲಂಡನ್ ಆಗ್ತಿದೆ, ಸಿಂಗಪೂರ್ ಮತ್ತು ಮಲೇಷ್ಯಲ್ಲಿ ಆಗ್ತಿದೆ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗ್ತಿದೆ. ಸೊ ಡಿಲೇಡ್ ರಿಲೀಸಸ್ಸು ಪ್ಲ್ಯಾನ್ ಮಾಡ್ತಿದ್ದೀವಿ. ಅದು ನೋಡಬೇಕು ಹೌ ದ ಮೂವಿ ಸ್ಟಾರ್ಟ್ಸ್ ಫೈರಿಂಗ್. ಫ್ರಮ್ ದೇರ್ ಆನ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಡಿಲೇಡ್ ರಿಲೀಸಸ್. ಎಕ್ಸಾಂಪಲ್ ನಮ್ಮ ಜಾಪನೀಸ್, ಜಪಾನೆಲ್ಲ ಆಗಲಿ, ಆ್ಯಂಡ್ ದೆನ್ ಕೊರಿಯನ್ ವರ್ಷನ್ ಆಲ್ಸೋ. ಸೊ ವಿ ಜಸ್ಟ್ ಪ್ಲಾನಿಂಗ್ ಆಲ್ ಆಫ್ ದಟ್ ಸ್ಟಫ್. ಸೊ ವೆರಿ ಸೂನ್ ಆಲ್ ದೋಸ್ ವಿಲ್ ಬಿ ಅನೌನ್ಸ್ಡ್. But it is all organic. It is not something that it is pre-planned and we want to do it. The content of, like, basically what Upi sir has visioned, we really wanted to tell this story in different languages so that this is a world subject.
ಲೈಕ್ ಇಫ್ ಯು ನೀವು ಈಗಲೇ ನೋಡಿದ್ರಿ ಸ್ಮಾಲ್ ವಾರ್ನರಲ್ಲಿ ಬೇಸಿಕ್ಲಿ ವರ್ಲ್ಡ್ ಲೀಡರ್ಸ್ ಹ್ಯಾವ್ ಗಿಫ್ಟೆಡ್ ಯು ಆ್ಯಂಡ್ ಐ all those crazy gifts like COVID and unemployment and everything. So this is not some Kannada subject alone. That is the first thing, sir. With the vision, when you told us the story, we felt that this story needs to be told in other languages. Ade ಇವತ್ತಿನ ದಿನ ಪ್ಯಾನ್ ಇಂಡಿಯಾ ಆಗಿರೋದು. So without your vision, we wouldn't have been able to do this. And I think it's very easy to ಕನ್ವೇ ದಿಸ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಅದಕ್ಕೆ ನಮಗೆ ಟೀಸರ್ನು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಎಲ್ಲರಿಗೂ ಮುಟ್ತಾ ಇದೆ. ಸೊ ದಟ್ ಥ್ಯಾಂಕ್ ಯು ಸೊ ಮಚ್ ಸರ್ ವಿತ್ ದಿಸ್ ವಿಷನ್. ವೇಲು ಸರ್ ಇಲ್ಲಿ ಸರ್, ಅದು ನೀವು ಮಾತಾಡ್ತಾ ಹೇಳಿದ್ರಿ ಉಪ್ಪಿ ಸರ್ ನನಗೂ ಕನ್ಫ್ಯೂಸ್ ಮಾಡಾಕಿದ್ದಾರೆ ಅಂತ. ಇಂಥ ಕನ್ಫ್ಯೂಸ್ ಆಗುವಂಥ ಸಿನಿಮಾ ಆಡಿಯನ್ಸ್ ಹೆಂಗೆ ಡೈಜೆಸ್ಟ್ ಮಾಡ್ಕೋಬಹುದು? ಎಲ್ಲ ಪತ್ರಿಕಾ ಮಿತ್ರರು ಸೋಮವಾರ ಶುಭ ಸಂಜೆ. ಸೆಂಗಲ್ ಏನಾಗ್ತಾ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಬಹಳ ಜೋರಾಗಿ ತುಫಾನ್ ಬರ್ತಾ ಇದೆ. ಅದೇ ರೀತಿ ನಮ್ಮ ಉಪ್ಪಿ ಸರ್ ಇವತ್ತು ಕನ್ನಡಿಗರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾದ ವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ ಎಲ್ಲ ಲ್ಯಾಂಗ್ವೇಜಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇಡೀ ಟೀಮ್ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್, 24/7 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಲೇಬೇಕಾಗಿತ್ತು ಸಿನಿಮಾ ಮಾಡಬೇಕು ಅಂದರೆ. ಮೊನ್ನೆ ಉಪ್ಪಿ ಸರ್ ಎಡಿಟಲ್ಲಿ ಇದ್ದಾಗ ಮುಂದೆ ಒಂದು ಫೋಟೋ ಬೇಕಾಗಿತ್ತು ನನಗೆ. 5 minutes ಒಂದು ಫೋಟೋಗ್ರಾಫರ್ ಟೈಮ್ಸ್ ಆಫ್ ಇಂಡಿಯಾ ಒಂದು ಹ್ಯಾಡ್ ಯಾರೋ ಸ್ನೇಹಿತರು ಕೊಡಬೇಕು ಅಂದಾಗ 5 ನಿಮಿಷ 4 ನಿಮಿಷ ಕೊಟ್ಬಿಟ್ಟು ಟಕ್ಕದ್ದು ಹೋಗ್ಬಿಟ್ಟು ನಾನು ಹೋಗ್ತೀನಿ ಗುರುವೆ, ನನ್ನ ಫೋಟೋನು ಬೇಡ ಏನು ಬೇಡ ಅಂತ. ಈ ವರ್ಕ್ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಅಜನೀಶ್ ಲೋಕನಾಥ್ ಅವರು, ನಮ್ಮ ಇಡೀ ಟೆಕ್ನಿಷಿಯನ್ಸು, ನಿರ್ಮಲ್, ಕಂಪ್ಲೀಟ್ ಇಡೀ ಟೀಮೇ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸರ್ ನೀವೇನು ನಿಮ್ಮ ಪ್ರಶ್ನೆ ಒಂದು ಉತ್ತರ ಹೇಳಿ ಸರ್. ನಾನು ಅವರು ಇಬ್ರು ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ಅವ್ರು ಕೋಪ ಬರ್ತದೆ. ಇಬ್ರು ಒಂದೇ ಸ್ಕೂಲಲ್ಲಿ ಓದೋರು, ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವರು. ಸೊ ಅವರು ಉಪೇಂದ್ರ ಸರ್ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಗೊತ್ತಿಲ್ಲ. ಬಹಳ ಕಷ್ಟಪಟ್ಟು ಬಂದವರು ಸೊನ್ನೆಯಿಂದ. ಅಂದ್ರೆ ಆಗರ್ಭ ಶ್ರೀಮಂತ ಅಲ್ಲ, ಗರ್ಭ ಶ್ರೀಮಂತಿಗೆ ಇಟ್ಕೊಂಡು ಬಂದವರು. ಗರ್ಭ ಶ್ರೀಮಂತಿಗೆ ಅಂದ್ರೆ ಈರುಳ್ಳಿ ಬಂದವರು. ಸೊ ಹಾಗಾಗಿ ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಬಟ್ ಅದರ ಕಂಟೆಂಟ್ ಇವಾಗ ಏನು ನೋಡಿದ್ರು, ನಮ್ಮಲ್ಲಿ ನೋಡು ಮತ್ತೊಂದು ದುಗುಡ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರಾ. ನಾನು ನೋಡಿರೋದು ಇಷ್ಟೇ, ಕಂಪ್ಲೀಟ್ ಸ್ಟೋರಿ ಕೇಳಿಲ್ಲ, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ. ಬಟ್ ಇಟ್ಸ್ ಎ ವಂಡರ್ಫುಲ್ ಕಂಟೆಂಟ್. ಕನ್ನಡ ತಾಯಿಯ ನೆಲದಿಂದ 7 ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅನ್ಕೊಂಡು 140 ಕೋಟಿ ಜನ ಅದು ಬಿಟ್ಟು ಹೊರದೇಶದಲ್ಲಿ ಕೂಡ ಈ ಪಿಕ್ಚರ್ ಎಲ್ಲ ನೋಡ್ತಾರೆ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನಂತ ಹೇಳಿ ನಿಮ್ ಕ್ಯೂರಿಯಾಸಿಟಿ ಕೇಳ್ತಾರೆ ಇರ್ತೀರಿ ಇವತ್ತೆಲ್ಲ ಕ್ವಶನ್. ಬಟ್ ಖುಷಿ ಅನ್ಸುತ್ತೆ ನಿಮ್ ಬಗ್ಗೆ, ನಿಜವಾಗ್ಲು ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ. ಸರ್ ದುಡ್ಡು ಬಂತ, ಸರ್ 2 ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ ಕತೆ ಏನು, ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದ್ರೆ ನಿರ್ಮಾಪಕರು ಇದ್ರೆ, ಇಂಡಸ್ಟ್ರಿ ಇದ್ರೆ, ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ ಖಂಡಿತ, ಯಾಕಂದ್ರೆ ಹೇಳಿ ರಿವ್ಯೂಸ್ ಬರಬೇಕು. ಆಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು, ಅದು ಬಹಳ ಒಳ್ಳೇದು. ಏನ್ ಹೇಳಿ ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳ್ಬೇಕು. ಬಟ್ ಅದೇ ಆಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ಥರ ಆಗಬಾರ್ದು. ಆಕ್ಚುಲಿ ಏನ್ ಹೇಳಿ ಆ ಒಂದು ಇದು ಎಲ್ಲರಿಗೂ ಬೇಕು ಆಕ್ಚುಲಿ, ಅಲ್ವಾ? ಏನ್ ಹೇಳಿ ನನ್ನ ರಿವ್ಯೂನೇ ಜನಗಳ ರಿವ್ಯೂ. ನಾನು ಹೇಳಿದ್ನಲ್ಲ ಪಿಕ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮ್ಗೆ. ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡಬೇಕು ಅಂತ. ನೀವು ನಂಬಲ್ಲ, ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಒಂದು 15-20 ಜನ ನನಗೆ ಗೊತ್ತಿಲ್ದೇನೆ, ಯಾರೋ ಆಟೋ ಡ್ರೈವರ್ಸ್, 1 ಜನ ವರ್ಕರ್ಸ್ ಅವರಿಂದ ಕರೆಸ್ಬಿಟ್ಟು ನಾನು ಕರೆದಿರೋದಲ್ಲ ನೀನೇ ತೋರಿಸುವಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ. ಅವನಿಗೆ ತಲೆ ಕೆರ್ಕೊಂಡ್ ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ, ಉಪ್ಪಿ ಯಾಕಮ್ಮ ಈ ತರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು. ಏನಂತೀರಾ? ಒಂದ್ ಹೇಳ ನಿಮಗೆ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್. ಅವ್ರ ಕಡೆಯಿಂದ ಬರೋ ಇದೆಯಲ್ಲ 100% ಅದನ್ನ ನಾವು ಒಪ್ಕೊಳ್ಳೇಬೇಕು.
ಏನು ಹೇಳಿ, ಅದೇ ಅಲ್ಟಿಮೇಟ್ ಶಾಶ್ವತ. ಯಾವಾಗಲೂ ಅಷ್ಟೇ ಕಂಟೆಂಟು ನಾವೇನು ಆನೆಸ್ಟಾಗಿ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ, ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗಕ್ಕಾಗಲ್ಲ ಅಲ್ವಾ, ಆಗಕ್ಕಾಗತ್ತಾ? ಏನು ಹೇಳು ಬೇಳು ಇರಲೇಬೇಕು ಜೀವನ ಅಂದರೆ. ಬಟ್ ಆ ಥರ, ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು. ಆ ಕಾನ್ಫಿಡೆನ್ಸಲ್ಲೇ ಸಿನಿಮಾ ಮಾಡಿದ್ದೀವಿ. ಅವ್ರು ಯಾರೋ ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂದರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗುತ್ತಾ, ಈ ಡೈಲಾಗ್ ಅರ್ಥ ಆಗುತ್ತಾ, ಈ ಶಾಟ್ ಅರ್ಥ ಆಗುತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀನಿ. ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಈಗಲೇ ಪೇಮೆಂಟ್ ಇಸ್ಕೊಳ್ಳೋಣ ಅಂತಲ್ಲ? ಬೆಲೆ ಇದ್ದೀರಿ ನೀವು ಸರ್, ಪಾರ್ಟ್ 2 ಸೇರಿ ಬತ್ತಾಬಿಡಿ ಸರ್ ಅಂತ. ಡಿಸ್ಕೌಂಟ್ ಅವಾಗ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ನೀವು ಪಾರ್ಟ್ 2 ಅಂದ್ರೆ ಡಿಸ್ಕೌಂಟ್ ಅಂತಾರೆ. ಯಾಕೆ ಬೇಕು ಇವೆಲ್ಲ?